ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ರಂಗೋಲಿ ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದು ಲಾಸ್ಟ್ ಇಯರ್ ಯೂಸ್ ಮಾಡಿರೋ ರಂಗೋಲಿ ಇದೆ ನೋಡಿ ಫ್ರೆಂಡ್ಸ್. ಇದು ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ಹಳೆ ಥರ ಕಾಣ್ತಿದೆ ನೋಡಿ. ಸೈಡ್ ಎಲ್ಲ ಓಕೆ ಇದೆ, ಸ್ವಲ್ಪ ಹಳೆ ಇದೆ. ಮಧ್ಯದಲ್ಲಿ ತುಂಬಾನೇ ಯೆಲ್ಲೋ ಕಲರ್ ಸ್ವಲ್ಪ ಡಲ್ ಆಗಿದೆ. ಸೊ ಇದು ಪ್ಲಾಸ್ಟಿಕ್ ಇದೆ, ಏನಾಗೋದಿಲ್ಲ ನಾವು ವಾಶ್ ಮಾಡಿದ್ರು ಕೂಡ. ನೋಡಿ, ಇದು ಇನ್ನೊಂದು ರಂಗೋಲಿ. ಈ ರಂಗೋಲಿ ಈ ವರ್ಷ ಲಕ್ಷ್ಮೀ ಪೂಜೆಯಲ್ಲಿ ಯೂಸ್ ಮಾಡಿದೆ. ಸೊ ಅದಕ್ಕೇನೂ ಆಗಲಿಲ್ಲ ಅಂತ ಅದು ವಾಶ್ ಮಾಡಿ ತೋರಿಸ್ತಿಲ್ಲ. ಇದು ಕಳೆದ ವರ್ಷದ್ದು ತುಂಬಾನೇ ಹಳೆ ಕಾಣಿಸ್ತಿದೆ ಅಲ್ಲ, ಅದಕ್ಕೆ ವಾಶ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ನೀರು ತಗೋಬೇಕು. ಪ್ಲೇನ್ ನೀರಿದೆ, ಇದರಲ್ಲಿ ಏನೇ ಇಲ್ಲ. ಅದು ನೀರಲ್ಲಿ ಡೀಪ್ ಮಾಡಿ ಈ ಥರ ಜಸ್ಟ್ ಸ್ಮೂತ್ ಕೈಯಿಂದ ಸ್ವಲ್ಪ ಹಗೂರ ನಾವು ಈ ಥರ ವಾಶ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಜಸ್ಟ್ ಸ್ವಲ್ಪ ಒಂದು ನಮ್ಮ ಕೈ ತಿರುಗಿಸಿದಿಂದ ಅದು ಹೇಗೆ ವಾಶ್ ಆಗಿ ಕ್ಲೀನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವನ್ ಯೆಲ್ಲೋ ಕಲರ್ ನೋಡಿ ಹೇಗೆ ಇದು ಆಗಿಬಿಟ್ಟಿದೆ, ನಾರ್ಮಲ್ ಎಲ್ಲರಿಗೆ ಆಗಿಬಿಟ್ಟಿದೆ. ಆಮೇಲೆ ನಡುವೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಒಂದು ಚೂರು ಡಾರ್ಕ್ ಒಂದು ಬ್ಲ್ಯಾಕ್ ಥರ ಬಂದಿದೆ ನಡು ಎಲ್ಲೋ ಅಲ್ಲಿ. ಮಿಕ್ಕಿದೆಲ್ಲ ಸೈಡಿಗೆಲ್ಲ ಚೆನ್ನಾಗಿದೆ, ಮಧ್ಯದಲ್ಲಿ ಅಷ್ಟೇ ಹಾಗಾಗಿದೆ. ಸೊ ಅದಕ್ಕೆ ನಾನು ಹೇಗೆ ಬ್ರಷ್ ಹಾಕಿ ವಾಶ್ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ವಿಮ್ ಲಿಕ್ವಿಡ್ ಇರುತ್ತಲ್ಲ ಫ್ರೆಂಡ್ಸ್, ವಿಮ್ ಲಿಕ್ವಿಡಿಂದ ಅದೇ ಲಿಕ್ವಿಡಲ್ಲಿ ಡಿಪ್ ಮಾಡಿರೋ ಇದು ಓಲ್ಡ್ ಬ್ರಷ್ ಇದೆ ಅಲ್ಲ, ಅದರಿಂದ ಬ್ರಷ್ ಮಾಡ್ತಿದ್ದೆ ನಾನು. ಅದು ಒಂದು ಸೈಡಿಗೆ ತುಂಬ ಡಾರ್ಕ್ ಇತ್ತಲ್ಲ, ಅದೇ ವಾಶ್ ಮಾಡ್ತಿದ್ದೆ. ಹೆದರ್ಕೋ ಹಾಗೆ ಏನಿಲ್ಲ ಫ್ರೆಂಡ್ಸ್, ಬಿಕಾಸ್ ಇದು ವಾಷೇಬಲ್ ಇದೆ. ಎಲ್ಲ ವಸ್ತುಗಳು ಇದರಲ್ಲಿ ಯೂಸ್ ಮಾಡಿರೋದೆಲ್ಲ ವಾಷೇಬಲ್. ಸೊ ಎಷ್ಟು ವರ್ಷ ಕೂಡ ನಾವು ಇದು ವಾಶ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಾನು ತೊಳಿತಿದ್ದೆ. ಅದು ತೊಳೆದಾದ ನಂತರ ಅದು ಒಂದು ಸೈಡಲ್ಲಿ ಏನೋ ಸ್ವಲ್ಪ ಡಾರ್ಕ್ ಇತ್ತಲ್ಲ ಫ್ರೆಂಡ್ಸ್, ಅದು ಕೂಡ ಫೇಡ್ ಆಗಿಬಿಟ್ಟಿದೆ ನೋಡಿ. ಎಲ್ಲ ಹೋಗಿಬಿಟ್ಟಿದೆ, ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಇದಕ್ಕೆ ಈ ಥರ ನೀರು ತೆಗ್ದಾಕ್ಬಿಡ್ಬೇಕು ತೊಳೆದಾದ ನಂತರ. ಜಸ್ಟ್ ಸಿಂಪಲ್ ಕೈಯಿಂದ ಸ್ಮೂತಾಗಿ ಡಿಪ್ ಮಾಡಿದ್ರೇ ಆಗೋಗುತ್ತೆ. ಅದು ತುಂಬ ಜಾಸ್ತಿನೇ ಡಾರ್ಕ್ ಆಗಿತ್ತು, ಎಲ್ಲೋ ಇದೆಯಲ್ಲ ಅದ್ರ ಸಲುವಾಗಿ. ಸೊ ಇದು ನೀರು ತೆಗೆದಾದ ನಂತರ ಈ ಥರ ಒಣಗೋಕ್ಕೆ ಇಡಬೇಕು ನೋಡಿ ಫ್ರೆಂಡ್ಸ್. ಹಾಫ್ ಆನ್ ಅವರ್ 1 ಅವರಲ್ಲೇ ಇದು ಒಣಗೋಗ್ಬಿಡುತ್ತೆ. ಒಂದು ಪ್ಲೇಟಲ್ಲಿ ಹೀಗೆ ಇಡ್ತಿದ್ದೆ ನಾನು, ವಿಂಡೋ ಅಲ್ಲಿ ಇಟ್ಟಿದ್ದೆ. ಫ್ಯಾನ್ ಕೆಳಗಡೆ ಇಟ್ಟರು ಕೂಡ ಆಗುತ್ತೆ. ಹಾಫ್ ಆನ್ ಅವರ್ 1 ಅವರಲ್ಲೇ ಇದೆಲ್ಲ ಕ್ಲೀನ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಹೇಗೆ ಹೊಸದಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಯೆಲ್ಲೋ ಕಲರ್ ನೋಡಿ ಹೇಗೆ ಕಾಣ್ತಿತ್ತು, ಇವಾಗ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಈ ಥರ ಎಲ್ಲ ವೀಡಿಯೋಸು ನನಗೆ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಇದು ಒಣಗಾದ ನಂತರ ವಿಡಿಯೋ ಇದೆ ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ ಜಾಯಿನ್ ಮಾಡಿದ್ದೀನಿ ನಾನು. ಥ್ಯಾಂಕ್ ಯು, ಬಾಯ್.